78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂದು ಅಜೀಜ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರರಾದ ಮಾಜಿದ್ ತೌಫಿಕ್ ಖಾನ್ ಅವರು ಶ್ರೀರಂಗಪಟ್ಟಣದ ಮೈಸೂರಿನ ಹುಲಿ ದೇಶ ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್ ಅವರ ಸ್ಮಾರಕದಲ್ಲಿ ನಾಡಿನ ಜನತೆಯ ಪರವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಮಾಜಿದ್ ತೌಫಿಕ್ ಖಾನ್ ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕದ ಶಾಯ್ ಇಮಾಮ್ ಇನಾಯತ್ ಉರ್ ರಹಮಾನ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಸ್ಮಾರಕದ ಹತ್ರ ಇದ್ದೇವೆ ನಾವು. ಬನ್ನಿ ಇವತ್ತು ಮುಖಂಡರಾದಂತಹ ಮಾಜಿದ್ ತೌಫಿಕ್ ಖಾನ್ ಅವ್ರನ್ನ ಸ್ವಾತಂತ್ರ್ಯ ದಿನೋತ್ಸವ ಹೇಗೆಲ್ಲ ಆಚರಣೆ ಮಾಡೋದು ಅಂತ ವಿಚಾರಿಸೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆ ಹೇಗೆಲ್ಲ ಆಚರಣೆ ಮಾಡಿದ್ರಿ ಸರ್? ಇವತ್ತು ಟಿಪ್ಪು ಸುಲ್ತಾನ್ ಅವ್ರ ಸ್ಮಾರಕಕ್ಕೆ ಬಂದು ಹೇಗೆಲ್ಲ ಆಚರಣೆ ಮಾಡಿದ್ರಿ? ನೋಡಿ, ಮೊದಲಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಸ್ವತಂತ್ರ ಅನ್ನೋದು ಯಾರು ಬ್ರಿಟಿಷರು ಭಾರತಕ್ಕೆ ಬಂದು ರಾಜ ಮಹಾರಾಜರುಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಬಿತ್ತಿ ತಾನು ಆಡಳಿತ ಮಾಡಲಿಕ್ಕಾಗಿ ಬೇರೆಯವ್ರ ಜೊತೆ ಮಧ್ಯದಲ್ಲಿ ಯುದ್ಧಗಳನ್ನು ಆಡಿಸಿ ಅವರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಅವರು ಯಾವಾಗ ಮೈಸೂರಿಗೆ ಬರುತ್ತಾರೆ ಆಗ ತನ್ನ ಕತ್ತಿಯನ್ನು ಹಿಡಿದು ಯುದ್ಧಕ್ಕಾಗಿ ಮೈದಾನಕ್ಕೆ ಬಂದಂತಹ ಮೊದಲ ಸ್ವತಂತ್ರ ಹೋರಾಟಗಾರ ಅದು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇವತ್ತು ನಾವು ಮೈಸೂರವರಾಗಿರೋದ್ರಿಂದ ಇದು ಹೆಮ್ಮೆ ಪಡುವಂಥ ವಿಷಯ ಏನಂದರೆ, ಇವತ್ತು ನಾವು ಟಿಪ್ಪು ಸುಲ್ತಾನ್ರವರ ಒಂದು ಸ್ಮಾರಕಕ್ಕೆ ಬಂದು ಇವತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತು ಅವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಸರ್, ಇವತ್ತು ವಿಶೇಷವಾಗಿ ಏನಾರು ಪ್ರಾರ್ಥನೆ ಮಾಡಿ ಈ ದೇಶಕ್ಕೋಸ್ಕರ ಆಗಿ ರಾಜ್ಯಕ್ಕೋಸ್ಕರ ಆಗಿ ಏನಾರು ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅಂತ? ಹೌದು, ನೋಡಿ, ದೇಶ ಮತ್ತು ರಾಜ್ಯ ಅನ್ನೋದು ಹುಬ್ಬುಲ್ ವತನಿ ಮಿನಲ್ ಈಮಾನ್ ಅಂತ ಇದೆ. ನಾವು ಯಾವ ದೇಶದಲ್ಲಿರ್ತೀವಿ, ನಾವು ಯಾವ ನೆಲದ ಮೇಲಿರ್ತೀವಿ, ಆ ನೆಲಕ್ಕಾಗಿ ನಮಗೆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ. ಆ ನೆಲಕ್ಕಾಗಿ ನಾವು ಪ್ರೀತಿ, ವಿಶ್ವಾಸ ನಮ್ಮ ಮನಸ್ಸಲ್ಲಿ, ಅಭಿಮಾನ ನಮ್ಮ ಮನಸ್ಸಲ್ಲಿ ಇರಬೇಕಾಗುತ್ತೆ. ಇದು ಈಮಾನಿನ ಒಂದು ಭಾಗ ಅಂತ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರ್ತಕ್ಕಂಥದ್ದು. ಇದು ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಆಡಳಿತಗಾರರು ಬರಲಿ ಅಂತ ವಿಶೇಷವಾದಂಥ ಪ್ರಾರ್ಥನೆ ಮಾಡಿದ್ವಿ. ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ನೋಡ್ತಾ ಹೋದರೆ ಇವತ್ತು ಯಾವ ರೀತಿ ಬ್ರಿಟಿಷರು ಬಂದು ರಾಜ ಮಹಾರಾಜರುಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಬಿತ್ತಿದ್ರು, ಜಾತಿ ರಾಜಕಾರಣ ಮಾಡಿ ಇವತ್ತು ಭಾರತದಲ್ಲಿ ನೆಲ ಕಟ್ಕೊಳ್ಳಲಿಕ್ಕೆ ಸಾಧ್ಯವಾಯಿತು, ಅದೇ ರೀತಿ ಇವತ್ತಿಗೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಧರ್ಮಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಬಿತ್ತಿ ಧರ್ಮಗಳ ಮಧ್ಯದಲ್ಲಿ ದ್ವೇಷವನ್ನು ಎತ್ತಿ ಕಟ್ತಿರ್ತಕ್ಕಂತಹ ಈ ತಾತ್ಕಾಲಿಕವಾದಂತಹ ಬ್ರಿಟಿಷರನ್ನು ಈ ನಮ್ಮ ದೇಶ, ನಮ್ಮ ಜನರು ಎಲ್ಲರೂ ಕೂಡ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು ಮತ್ತು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ದೇಶದಿಂದ ಅಂಥವ್ರನ್ನ ತೆಗಿಬೇಕು ಅಂತ ಹೇಳಿ ವಿಶೇಷವಾದಂತಹ ದಿನ ಇವತ್ತು. ವಿಶೇಷವಾದಂಥ ಪ್ರಾರ್ಥನೆಯನ್ನು ಟಿಪ್ಪು ಸುಲ್ತಾನ್ರವರ ಸ್ಮಾರಕದಲ್ಲಿ ಮಾಡಿ ಸ್ವಾತಂತ್ರ್ಯ ಇವತ್ತು ಏನು ಪಡೆದಿದ್ದೀವಿ ಅದಕ್ಕೂ ಕೂಡ ಇವಾಗ ಫಸ್ಟ್ ಫ್ರೀಡಮ್ ಫೈಟರ್ ಅಂತಲೇ ಟಿಪ್ಪು ಸುಲ್ತಾನ್ ಅವ್ರನ್ನ ಕರೀತಾರೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಕೊಡುಗೆ ಏನಿದೆ ಸರ್? ನೋಡಿ, ಮೊದಲಾಗಿ ಭಾರತದಲ್ಲಿ, ಈ ಭಾರತ ದೇಶದಲ್ಲಿ ತನ್ನ ಪ್ರಜೆಗಳಿಗಾಗಿ, ತನ್ನ ರಾಜ್ಯಕ್ಕಾಗಿ, ತನ್ನ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧವಾಗಿ ನೇರವಾಗಿ ಹಣಾಹಣಿಗೆ ನಿಂತು ಹೋರಾಟ ಮಾಡಿದಂಥ ವ್ಯಕ್ತಿತ್ವ ಅದು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್. ಇದು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಏನಾಗ್ತೈತೆ ಅಂದರೆ, ಟಿಪ್ಪು ಸುಲ್ತಾನ್ರವರ ಬಗ್ಗೆ ಇರುವಂಥ ಅಭಿಮಾನಕ್ಕೆ ಅದು ದ್ವೇಷ ರೀತಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಇವತ್ತಿನ ರಾಜಕಾರಣಿಗಳು ಹೊರಟಿದ್ದಾರೆ. ಇದು ತಪ್ಪು. ಟಿಪ್ಪು ಸುಲ್ತಾನ್ರವರು ಮಂದಿರಗಳನ್ನು ಹೊಡೆದ್ರು, ಟಿಪ್ಪು ಸುಲ್ತಾನ್ ಅವರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು, ಟಿಪ್ಪು ಸುಲ್ತಾನ್ ಅವರು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ರು ಅಂತ ಹೇಳಿ ಇವತ್ತು ಒಯ್ತಾ ಇದ್ದಾರೆ. ಆದರೆ ಇಸ್ಲಾಂ ಧರ್ಮದ ಮೊದಲ ಹಂತ ಏನಿದೆ ಅಂದರೆ, ಇಸ್ಲಾಂ ಧರ್ಮಕ್ಕೆ ಯಾರಾದರೂ ಕನ್ವರ್ಟ್ ಆಗಬೇಕಂದ್ರೆ ಮೊದಲ ಹಂತ ಏನಿದೆ ಅಂದರೆ ಅವನು ಲಾ ಇಲಾಹ ಇಲ್ಲಲ್ಲ ತನ್ನ ಮನಸ್ಸಿನಿಂದ ಓದಬೇಕಾಗಿದೆ. ಈ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಬೇಕಾಗಿರ್ತಿದ್ರೆ ಇವತ್ತು ಪ್ರಪಂಚದಲ್ಲಿ ನಾನು ಇದು ಹೆಮ್ಮೆಯಿಂದ ಹೇಳ್ತೀನಿ, ಯಾವುದೇ ಧರ್ಮ ಇರ್ತಿರಲಿಲ್ಲ. ಅದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಆದೇಶಗಳನ್ನು ಕೊಟ್ಟಿಲ್ಲ. ಟಿಪ್ಪು ಸುಲ್ತಾನ್ರವರು
ಒಂದು ಇಸ್ಲಾಂ ಧರ್ಮದ ಅನ್ಯಾಯಿ ಆಗಿರೋದ್ರಿಂದ ಅವರು ಇಸ್ಲಾಂ ಧರ್ಮವನ್ನು ಪಾಲಿಸಿ ತನ್ನ ಆಡಳಿತವನ್ನು ಮಾಡಿದ್ರು. ಆದರೆ ಇವತ್ತು ಟಿಪ್ಪು ಸುಲ್ತಾನ್ರವರ ವಿರುದ್ಧವಾಗಿ ಇವತ್ತು ಹೇಳ್ತಾರೆ ಕೇರಳಗೆ ಹೋಗಿ ದೇವಸ್ಥಾನಗಳನ್ನು ಒಡೆದಾಕಿದ್ರಂತೆ. ಇಲ್ಲಿದ್ದ ದೇವಸ್ಥಾನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ತನ್ನ ಅರಮನೆಯ ಮುಂಭಾಗದಲ್ಲೇ ಇದೆ. ತನ್ನ ಅರಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅವ್ರಿಗೆ ಕಾಣಲಿಲ್ವಾ? ನಂಜನಗೂಡಿನಲ್ಲಿರ್ತಕ್ಕಂಥ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಒಂದು ಬೇಟೆಯನ್ನು ಕೊಟ್ಟು ಹಕೀಮ್ ನಂಜುಂಡದಿಂದ ನನ್ನ ಆನೆಯ ಕಣ್ಣು ಸರಿ ಆಯಿತು ಅಂತ ಹಕೀಮ್ ನಂಜುಂಡ ಎಂದ ಒಂದು ಟೈಟಲನ್ನು ನಂಜುಂಡೇಶ್ವರ ಸ್ವಾಮಿಗೆ ಕೊಟ್ಟವ್ರೆ ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠವನ್ನು ಬ್ರಿಟಿಷರು ಮರಾಠರು ಲೂಟಿ ಮಾಡಿದಾಗ ಅಲ್ಲಿದ್ದಂಥ ಶಾರದಾಂಬೆ ಪೀಠವನ್ನು ಕಿತ್ತಿ ಬೀದಿಗೆ ಬಿಸಾಡಿದಾಗ ಅಲ್ಲಿನ ಮಹಾಸ್ವಾಮಿ ಶ್ರೀ ಸಚ್ಚಿದಾನಂದ ಭಾರತೀಜಿಯವರು ಪತ್ರ ಬರೆಯೋದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ರವರು ಶ್ರೀರಂಗಪಟ್ಟಣದಿಂದ ಶೃಂಗೇರಿಗೆ ಹೋಗಿ ಮರಾಠರ ವಿರುದ್ಧ ಯುದ್ಧವನ್ನು ಆಡಿ ಅಲ್ಲಿದ್ದಂಥ ಸಂಪತ್ತನ್ನು ಮತ್ತೆ ಮಠಕ್ಕೆ ವಾಪಸ್ತಾರೆ. ಅಲ್ಲಿನ ಮತ್ತೆ ಶಾರದಾಂಬೆ ಪೀಠವನ್ನು ಪ್ರತಿಷ್ಠಾಪನೆ ಮಾಡಿದಂಥ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್. ಯಾವುದೇ ರೀತಿಯಾದಂಥ ಜಾತಿ ಭೇದ ಇಲ್ಲದೆ ಆಡಳಿತವನ್ನು ನಡೆಸಿದಂಥ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್ದು. ನಾವು ಟಿಪ್ಪು ಸುಲ್ತಾನ್ರವರ ಸಾಧನೆಗಳು, ನಾವು ಟಿಪ್ಪು ಸುಲ್ತಾನ್ರವರ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತೇನೆಂದರೆ, ನಾವು ಯಾವುದೇ ಇತಿಹಾಸ ತಿಳ್ಕೊಬೇಕಂದ್ರೆ ನಾವು ಆಧುನಿಕ ಭಾರತದ ಇತಿಹಾಸವನ್ನು ನಾವು ತಿಳ್ಕೊಬೇಕಂದ್ರೆ ನಮ್ಮಲ್ಲಿ ಒಂದು ಮಾತು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ತಿಳ್ಕೊಬೇಕಾಗಿತ್ತು. ಯಾರು ಬ್ರಿಟಿಷರ ಬೂಟ್ ನೆಕ್ಕೊಂಡಿದ್ರು, ಯಾರು ಬ್ರಿಟಿಷರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು, ಅವರ ಕೋಟೆ ಆಗಿರ್ಬೋದು, ಅವರ ವಂಶ ಆಗಿರ್ಬೋದು, ಅವರ ಅರಮನೆ ಆಗಿರ್ಬೋದು, ಇವತ್ತಿಗೂ ಜೀವಂತವಾಗಿದೆ. ಯಾರು ಬ್ರಿಟಿಷರ ವಿರುದ್ಧವಾಗಿ ನೇರವಾಗಿ ಹಣಹಡಿಗೆ ನಿಂತು ಹೋರಾಟ ಮಾಡಿದ್ರು, ಅವರ ಕೋಟೆ, ಅವರ ಅರಮನೆ, ಅವರ ವಂಶ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಟಿಪ್ಪು ಸುಲ್ತಾನ್ ಯಾರು, ಟಿಪ್ಪು ಸುಲ್ತಾನ್ ವ್ಯಕ್ತಿತ್ವ ಏನು, ಟಿಪ್ಪು ಸುಲ್ತಾನ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಅವರು ದೇಶಕ್ಕಾಗಿ ಮಾಡಿರ್ತಕ್ಕಂಥ ಬಲಿದಾನಗಳ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ತನ್ನ ಹೆತ್ತ ಮಕ್ಕಳನ್ನು ಹೊತ್ತೆ ಇಟ್ಟಿದಂತಹ ದೊರೆ. ಒಂದು ತಂದೆ ತನ್ನ ಮಕ್ಕಳನ್ನು ಹೊತ್ತೆ ಇಡಬೇಕಂದ್ರೆ ಎಷ್ಟು ದೇಶಭಕ್ತಿ ಅವರಲ್ಲಿ ಇರಬೇಕಾಗಿತ್ತು, ಎಷ್ಟು ದೇಶದ ಪ್ರತಿ ತನ್ನ ಪ್ರಜೆಗಳ ಪ್ರತಿ ಅವ್ರಿಗೆ ಅಭಿಮಾನ ಇರಬೇಕಾಗಿತ್ತು. ತನ್ನ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಹೇಳಿ ತನ್ನ ಹೆತ್ತ ಮಕ್ಕಳನ್ನು ಹೊತ್ತೆ ಇಟ್ಟಿದಂಥ ವ್ಯಕ್ತಿತ್ವ ಹಜರತ್ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವ್ರದ್ದು. ಇವತ್ತಿನ ದಿನ ನಾವು ಟಿಪ್ಪು ಸುಲ್ತಾನ್ರವರಿಗೆ ನೆನೆಸ್ಕೊಂಡು ಅವರ ಸ್ಮಾರಕಕ್ಕೆ ಬಂದು ಅವ್ರಿಗೆ ನಮ್ಮ ನಾಡಿನ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್.